ಇನ್ನು ಹಾಲಿನ ದರ ಹೆಚ್ಚಳದ ಸುಳಿವನ್ನು ಕೂಡ ಸರ್ಕಾರ ಕೊಟ್ಟಿದೆ. ಲೀಟರ್ ಹಾಲಿಗೆ 10 ರೂಪಾಯಿ ಹೆಚ್ಚಿಸಬೇಕು ಅಂತ ರೈತರು ಬೇಡಿಕೆ ಇಟ್ಟಿದ್ದಾರಂತೆ. ಹಾಗಾಗಿ ಮೀಟಿಂಗ್ ಆಗುತ್ತೆ. ಮೀಟಿಂಗ್ 10 ಬೇಡ 100 ರೂಪಾಯಿ ಮಾಡಿ. ಆಟೋದ ಸರ್ ಹಾಲು ಆಟೋ ಕಿಲೋಮೀಟರ್ಗೆ 50 ರೂಪಾಯಿ ಮಾಡ್ರಿ. ಬರ್ಬೇಕಲ್ಲ ಸರ್ ಜನ. ಬೇಡ, ಮನೆಗೆ ಹೋಗ್ಲಿ ಆಟೋ ರಿಕ್ಷಾ ಡ್ರೈವರ್ಗಳು, ಮನೆಗೆ ಹೋಗಿ ಮಣ್ಣು ತಿನ್ನಿ. ಸಿಂಪಲ್, ಬಹಳ ಸರಳಪ್ಪ. ಯಾಕೆ ಇಷ್ಟೆಲ್ಲ ಕಷ್ಟಪಡ್ತೀರಿ ಎಲ್ಲರೂ? ಬುರುಡೆನಲ್ಲಿ ಬ್ರೈನ್ ಇಲ್ದಿದ್ದ ಮೇಲೆ ಇಲ್ಲಿ 2 ಪ್ರಾಬ್ಲಮ್ ರೀ ನಮ್ಮ ದೇಶದಲ್ಲಿ. ದೇಶ ಕಟ್ಟುವ ಒಂದಿಷ್ಟು ಜನ ವಿಪರೀತ ಬುದ್ಧಿ ಮತ್ತು ಬ್ರೈನಲ್ಲಿ ಕೆಲಸ ಮಾಡ್ತಾರೆ. ಅವರ ಹೆಸರಿನಲ್ಲಿ ದೇಶ ಆಳುವ ಜನ ಇದ್ದಾರಲ್ಲ, ಅವರು ಬ್ರೈನೇ ಇಲ್ಲದೆ ಖಾಲಿ ಹೊಟ್ಟೆಗಳ ಥರ ಕೆಲಸ ಮಾಡ್ತಾರೆ. ನಾವೇನು ಬಿಡ್ಕೊಂಡು ಸಾಯನ ಇವ್ರ ಮಧ್ಯ. ಹಾಗಾಗಿ ನೀವು ಮಾಡ್ರಿ, ಕಿಲೋಮೀಟ್ರಿಗೆ 50 ರೂಪಾಯಿ ಮಾಡ್ರಪ್ಪ. ಏನೀಗ ಬೇಕಾದ್ರೆ ಹತ್ತಾನೆ ಸಾಕಾರ, ಬಿಡ್ತಾನೆ ಬಿಟ್ಬಿಡಿ. ಜನರ ತೀರ್ಮಾನಕ್ಕೆ ಬಿಟ್ಬಿಡ್ಬೇಕು. ಜನರ ತೀರ್ಮಾನಕ್ಕೆ ಬಿಡ್ರಿ. ಆಟೋ ರಿಕ್ಷಾನವ್ರು ಇಷ್ಟು ಮಾತಾಡ್ತಿದ್ದೀರಲ್ಲ, ಅನುಭವಿಸಿ. ಮಾತೆತ್ತಿದ್ರೆ ಬುರ್ರೆ ಬಿಡ್ತಾರೆ ಇವರು. ಆಟೋನವರು ಅಷ್ಟೇ ಒಂದೊಂದು ಸರ್ತಿ ಬಾಯಿ ಕೋಪ ಬರುತ್ತೆ ಒಂದೊಂದ್ಸರಿ. ವ್ಯಾಪಾರನೇ ಇಲ್ಲ ಸರ್, ಮೆಟ್ರೋ ಬಂದ್ಬಿಡ್ತು ಸರ್, ಒಬ್ಬರು ಬಂದ್ಬಿಡ್ತು ಸರ್, ಅದು ಬಂದ್ಬಿಡ್ತು ಸರ್, ಇದು ಬಂದ್ಬಿಡ್ತು ಸರ್ ಅಂತ ಹೇಳ್ತಾನೆ ಇರ್ತಾರಪ್ಪ. ಆಮೇಲೆ ಆಟೋ ಮೇಲೆ ಕಂಟ್ರೋಲೇ ಇಲ್ಲ ಸರ್, ಯಾವನೇ ಆಟೋ ತಂದ್ಬಿಟ್ಟವನೇ ಸರ್, 1 ಲಕ್ಷ ಜಾಗದಲ್ಲಿ 2 ಲಕ್ಷ ಆಟೋ ಇದೆ ಸರ್, ಇಲ್ಲಿಗಲ್ ಆಟೋ ಸರ್, ಆಟೋ ಪುರಿ ಹೇಳ್ತಿರ್ತಾರಪ್ಪ. ಇದನ್ನ ಮಾತ್ರ ರೈಸ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಇವ್ರಿಗೆ ಮಾತ್ರ ಕಳಿ, ಏನು ಸಾರ್ ತರಕಾರಿ ಬೆಲೆ ಜಾಸ್ತಿ, ಕಾಫಿ ಕುಡಿಯೋಂಗಿಲ್ಲ, ಏನು ಸಾರ್ ಜೀವನ ಹೆಂಗೆ ಅಂತಾರೆ. ನೀವು ಆಟೋ ಕೊಡೋಕ್ಕೂ ಅವ್ನಿಗೆ ಅದೇ ಕಷ್ಟ ತಾನೆ, ಅವನಿಗೂ ಅದೇ ಆಗ್ಬೇಕಲ್ವ. ಹಾಗಾಗಿ ಇಟ್ಸ್ ಬೆಟರ್ ಕೇಳ್ದಷ್ಟು ಮಾಡಿ ಅಂತ ನಾನು ಹೇಳೋದು. 50 ರೂಪಾಯಿ ಆದ್ರೂ ಮಾಡ್ಕೊಳ್ಳಿ, 100 ಬೇಕಾದ್ರೆ ಹೋಗ್ತಾರೆ ಜನ, ಸಾಕಾರ ಬಿಡ್ತಾರೆ. ನಂದು ಜನಕ್ಕೆ ಅಡ್ವೈಸ್ ಇಷ್ಟೇ, ಕ್ಯಾಲ್ಕುಲೇಟ್ ಮಾಡಿ ಎಕನಾಮಿಕಲಿ. ನಾನು ಓಡಾಡೋದು ದಿನಕ್ಕೆ 20 ಕಿಲೋಮೀಟ್ರು. ನಾನೊಂದು ಸೆಕೆಂಡ್ ಹ್ಯಾಂಡ್ ಬೈಕೋ ಅಥವಾ ಇಂಥದ್ದು ಒಂದು ಸ್ಕೂಟ್ರೋ ಗೀಟ್ರೋ ತೊಗೊಂಡ್ರೆ ಅಥವಾ ಫಸ್ಟ್ ಹ್ಯಾಂಡ್ ತೊಗೊಳಕ್ಕೆ ಧೈರ್ಯ ಇದ್ದರೆ ನನಗೆ ಪರ್ ಕಿಲೋಮೀಟ್ರ್ ಕಾಸ್ಟ್ ಎಷ್ಟು ಬರುತ್ತೆ, ನನಗೆ ಯಾವ್ದು ಲಾಭ ಲೆಕ್ಕ ಹಾಕೊಳ್ಳಿ, ತಗೊಳ್ಳಿ, ಬಿಟ್ಬಿಡ್ರಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ. ಹೋಗಬೇಡಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ. ಯಾಕೆ ಒಂದೇ ಸಮ ಕೊಯ್ 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 ಸಾಯ್ತೀವಿ ನಾವು ಇಲ್ಲಿ ಇವ್ರಗಳ ಹತ್ರ. ಬಿಟ್ಬಿಡಿ, ನಿಮ್ಗೆ ಯಾವ್ದು ಲಾಭನೋ ಅದು ಮಾಡ್ಕೊಳ್ಳಿ. ಆ ಮೆಟ್ರೋ, ಆ ಜಾರ್ಜ್ ಒಂದು ಬುರುಡೆ ಇವತ್ತು, ಹೌದು ಸರಿ, ಕೊರೋನಾ ಟೈಮಲ್ಲಿ ಸಾಲ ಮಾಡಿದ್ದೆಲ್ಲ ಬಡ್ಡಿ ಬೆಳ್ಕೊಂಡ್ಬಿಡ್ತಂತೆ. ಆಗ ಅಲ್ಲಿ ಇದು ನೆಲದಲ್ಲಿ ಇದ್ರ ಹುಳು ಸಿಕ್ಕತ್ತಲ್ಲ, ರೈತನ ಗೆಳೆಯ ಎರೆಹುಳು ತಿಂತಿದ್ನ ಮೆಟ್ರೋ ಆಫೀಸರು. ಏನೇ ಹುಳು ತಿಂತ ಇದ್ದ ಅವನು ಯಾವನಾರಾಗಿರಲಿ, ಏನು ತಿಂತಿದ್ದ 5 ವರ್ಷದಿಂದ. ಈಗ ಹೊಳಿತಾ 5 ವರ್ಷ ಆದಮೇಲೆ ಈಗ ಬೆಲೆ ಹಿಂಗೆ ರೈಸ್ ಮಾಡಬೇಕು ಅದು ಹೊಳೀತಿ ಇವನಿಗೆ. ಅದು ಈ ರೇಟಲ್ಲಿ 3 ಜನ ನನಗೆ BJP ಅಂತ ದ್ರೋಹಿಗಳು ಇನ್ನೊಬ್ರು ನನಗೆ ಕಾಣಿಸ್ತಾ ಇಲ್ಲ ಈ ನಗರಕ್ಕೆ. ಅವ್ರಿಗೋಗಿ ಮತ ಕೊಡ್ತಿರಲ್ಲ ಬೆಂಗಳೂರಿನವ್ರು ನೀವು. ದ್ರೋಹಿಗಳು BJPನವ್ರು ನಂಬರ್ 1 ಬೆಂಗಳೂರಿಗೆ. ಒಂದು ಪ್ರೊಟೆಸ್ಟ್ ಇಲ್ಲ, ಈ ಬೆಲೆನ ರೈಸ್ ಮಾಡಿದ್ದಕ್ಕೊಂದು ಪ್ರಾಪರ್ ವಿರೋಧ ಇಲ್ಲ. ವಿಜಯೇಂದ್ರ ಎಂಬಂಥ ಘನಂದಾರಿ ನಾಯಕ ಬಂದು ನಿಂತ್ಕೊಂಡು ಮೈಕ್ ಮುಂದೆ ಮಾತಾಡ್ತೀರಿ. ಯೋಗ್ಯತೆಗೆ ನಿಮಗೆ ದ್ರೋಹಿಗಳು ನೀವು ನಂಬರ್ 1. ಬೆಂಗಳೂರನ್ನ ಹಾಳು ಮಾಡಿದ್ದಲ್ಲದೆ ಈಗ ಕಾಂಗ್ರೆಸ್ ಜೊತೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಬದುಕುತ್ತಿರುವಂತಹ ಕಚಡಗಳು ಬೆಂಗಳೂರಿನ BJPಗರು. ಹೋರಾಟನೇ ಇಲ್ಲ. ಎಸ್, ಇಳಿಸಿ ನೋಡೋಣ ತಾಕತ್ತಿದ್ರೆ. ಹಾಲಿಗೂ ಏರಿಸ್ತಾರಂತೆ ಸರ್ ಈಗ. ಹಾಲಿಂದು ಸರ್ ಏರಿಸ್ಲಿ ಬಿಡ್ರಿ, 250 ರೂಪೀಸ್ ಮಾಡ್ರಿ ಹಾಲಿಗೆ ಸರ್. ಪರ್ ಲೀಟರ್. ಚೆನ್ನಾಗಿ ತಗೊಳ್ಳೋದು ಹೆಂಗೆ ಸರ್? ತಗೋಬೇಡಿ, ಆಲ್ಟರ್ನೇಟ್ ಬರುತ್ತೆ. ದಿಸ್ ಈಸ್ ಹೌ ಆಲ್ಟರ್ನೇಟ್ ಮಾರ್ಕೆಟ್ಸ್ ವಿಲ್ ಕಮ್. ಲೆಟ್ ಅಮೂಲ್ ಎಂಟರ್. ಬೇರೆ ಮಾರ್ಕೆಟ್ ಲೆಟ್ ಇಟ್ ಎಂಟರ್. ಆವಾಗ ಮಣ್ಣು ತಿನ್ನಿ, ಇರೋದನ್ನ ಕೈಯಿಂದ ಮಣ್ಣು ತಿನ್ನಿ, ಆಗ ಕೈಯಾರೆ ಕಳ್ಕೊಳ್ಳುವಂಥದ್ದು ಇದೆ ಅಷ್ಟೇ. ಎಸ್.